ಎಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ ಇವತ್ತಿನ ಈ ಕಡೆ ಆ ಕಡೆ ನೋಡ್ತೀರಿ, ಈ ಕಡೆ ನೋಡ್ರಪ್ಪ, ಈ ಕಡೆ ನಮ್ಮ ಈ ನಾಡಿಗೆ ಇವತ್ತು ವಿಶೇಷವಾಗಿ ಚಿಕ್ಕಮಗಳೂರಿನ ಗೌರಿಗದ್ದಿ ಆಶ್ರಮದ ನಡೆದಾಡತಕ್ಕಂಥ ದೇವರು ಇಡೀ ದೇಶಾದ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಅವಧೂತರು ಇವತ್ತು ಈ ನಾಡಿಗೆ ಆಗಮಿಸಿದ್ದಾರೆ. ನಾವು ಸುಮಾರು ದಿನಗಳಿಂದ ಈ ನಾಡಿಗೆ ಅವರು ಬರಬೇಕು ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಯಾತಕ್ಕಾಗಿ ಪ್ರಸ್ತಾವನೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ನಿಮಗೆಲ್ಲ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 25 ವರ್ಷಗಳಿಂದ ಈ ಭಾಗದಲ್ಲಿ ಇಡೀ ಮಾನ್ವಿ ತಾಲೂಕು ಮತ್ತು ಸಿರವಾರ ತಾಲೂಕಲ್ಲಿ ಈ ಭಾಗದಲ್ಲಿ ನೀರಾವರಿ ಅಂತಕ್ಕಂಥದ್ದು ಈ ಭಾಗದಲ್ಲಂತೂ ಇಲ್ಲವೇ ಇಲ್ಲ. ಮಾನ್ವಿ ಸಿರವಾರದಲ್ಲಿ ಒಂದು ಬೆಳೆಗೂ ಕೂಡ ನೀರು ಬರ್ತಾ ಇಲ್ಲ. ಈ ರಾಜ್ಯ ಸರ್ಕಾರದ ಮುಂದೆ ನವಲಿ ಜಲಾಶಯ ಅಂತಕ್ಕಂಥದ್ದನ್ನು ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದಕ್ಕೆ ಇಡೀ ರಾಯಚೂರು ಜಿಲ್ಲೆಗೆ ಆ ನವಲಿ ಜಲಾಶಯ ನಿರ್ಮಾಣ ಆದರೆ ನೀರಿನ ಅನುಕೂಲತೆಯಿಂದ 25-30 ವರ್ಷದಿಂದ 2 ಬೆಳೆಗಳಿಗೆ ನೀರು ಯಾವ ರೀತಿಯಲ್ಲಿ ಬೆಳೀತಿದ್ರು ಆ ರೀತಿಯಲ್ಲಿ ಮತ್ತೆ ಬೆಳೆಗಳನ್ನು ಬೆಳಿಬೋದು ಅನ್ನುವಂಥ ವಿಚಾರದಲ್ಲಿ ಆ ನವಲಿ ಜಲಾಶಯ ನಿರ್ಮಾಣಕ್ಕೆ ಕೈ ಹಾಕೋಣ ಅಂಥೇಳಿ ಪಕ್ಷಾತೀತವಾಗಿ ನೆರವೇರಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಅಂಥ ಒಂದು ದೊಡ್ಡ ಕಾರ್ಯಕ್ರಮ, ಒಂದು 25-30 ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇರ್ತಕ್ಕಂಥ ದೊಡ್ಡ ಒಂದು ಜಲಾಶಯ ನಿರ್ಮಾಣ ಆಗಬೇಕಾದ್ರೆ ತಿಂತಿನಿ ಬ್ರಿಡ್ಜಲ್ಲಿ ಕೂಡ ಯಾದಗಿರಿ ರಾಯಚೂರು ಜಿಲ್ಲೆಗೆ ಅಲ್ಲಿ ಒಂದು ದೊಡ್ಡ ತಿಂತಿನಿ ಬ್ರಿಡ್ಜ್ ಜಲಾಶಯ ಆಗಬೇಕಾದ್ರೆ ಮುಂದುವರೆದು 1500 ದಿನಗಳಿಂದ ನಿರಂತರವಾಗಿ ರಾಯಚೂರು ಜಿಲ್ಲೆಗೆ ಏಮ್ಸ್ ಬೇಕು ಅಂತೇಳಿ, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಬೇಕು ಅಂತೇಳಿ 1500 ದಿನಗಳಿಂದ ಅಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಜನ. ಇವು 3 ಯೋಜನೆಗಳಿಗೆ ನಮಗೆ ದಾರಿ ಸಿಗ್ತಾ ಇಲ್ಲ. ನಾವೆಲ್ಲ 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೇನಾದರೂ ದಾರಿ ತೋರಿಸ್ತಾರ ಅಂಥೇಳಿ ಅವಧೂತರನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಅವ್ರೇನಾದರೂ ದಾರಿ ತೋರಿಸಿದರೆ ನಮಗೆ ದಾರಿ ಸುಗಮ ಆಗ್ತದೆ, ಆ ಜಲಾಶಯಗಳು ನಿರ್ಮಾಣ ಆಗ್ತದೆ ಅಂಥೇಳಿ ಅವಧೂತರ ಪಾದಸ್ಪರ್ಶದಿಂದ ಈ ನಾಡಿನಲ್ಲಿ ನೀರಾವರಿ ಆಗ್ತದೆ ಅಂತೇಳಿ ಆಶಾಭಾವನೆಯಿಂದ ಇವತ್ತು ವಿನಯ್ ಗುರೂಜಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ ನಾನು. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಸ್ಕಿ ತಾಲೂಕಿನ ಅಮೋಘ ಸಿದ್ದೇಶ್ವರ ಮಠದ ತುರ್ವ್ಯಾಳ ಗ್ರಾಮದ ನಗರದ ಆ ಮಠದ ಮಾಲೀಕರು ಆಗಿರುವಂಥ ಮಾದಯ್ಯ ಗುರುವಿನ ಸ್ವಾಮೀಜಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕೆ ನಾವು ಕೇಳಿದ್ದೇವೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಮುಂಡ್ರಿಗಿಯ ಶಿವಣ್ಣ ತಾತನವರು ಆಸೀನರಾಗಿದ್ದಾರೆ, ನಮ್ಮ ಗೋನಾಳದ ಶ್ರೀಗಳು ಕೂಡ ಆಸೀನರಾಗಿದ್ದಾರೆ. ಹಾಗೆ ನಮ್ಮ ಕುಷ್ಟಗಿಯ ರವಿ ಅಜ್ಜ ಅವರು, ರವಿ ಸ್ವಾಮೀಜಿ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಆಸೀನರಾಗಿದ್ದಾರೆ. ನಾನು ಹೆಚ್ಚೇನು ಮಾತನಾಡಕ್ಕೆ ಹೋಗೋದಿಲ್ಲ, ಇವರಿಗೆಲ್ಲ ಸ್ವಾಗತವನ್ನು ಕೋರಿ ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋದು ಬೇಡ. ಹುಟ್ಟುಹಬ್ಬದ ಬದಲಾಗಿ ಸಹಜವಾಗಿ ಪ್ರತಿ ವರ್ಷ ಹುಟ್ಟುಹಬ್ಬ ಇದ್ದೇ ಇರ್ತದೆ. ಹುಟ್ಟುಹಬ್ಬ ಬೇಡ, ಈ ಬಾರಿ ಒಂದು ವಿನೂತನವಾದ ಕಾರ್ಯಕ್ರಮ ಮಾಡೋಣ, ಜಾಗೃತಿ ಮಾಡೋಣ. ನೀರಾವರಿ ಬಗ್ಗೆ ಜನರಿಗೆ ಒಂದು ಜಾಗೃತಿ ಬರಲಿ, ಜನ ಕೇಳುವಂತಾಗಲಿ. ನಾವೆಲ್ಲ ಮಾಡುವುದಕ್ಕೆ ತಯಾರಿದ್ದೀವಿ, ಆದರೆ ಕೇಳಲಿಕ್ಕೆ ನೀವು ಜನ ತಯಾರಿಲ್ಲ. ನಾವು ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೀವಿ, ಏನೆಲ್ಲ ಪ್ರಯತ್ನಗಳು ಮಾಡಬೇಕನ್ನುವಂಥ ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೀವಿ. ಆದರೆ ಜನ ಇನ್ನೂ ಜಾಗೃತಿ ಆಗಬೇಕು. ನವಲಿ ಜಲಾಶಯ, ತಿಂತಿನಿ ಬ್ರಿಡ್ಜ್ ಜಲಾಶಯಗಳಿಂದ ಈ ನಾಡಿಗೆ ಆಗಬೇಕು ಅಂತಕ್ಕಂಥ ಜಾಗೃತಿ ಜನರಿಂದ ಪ್ರಾರಂಭ ಆಗಬೇಕು. ಸನ್ಮಾನ್ಯ ಬಿ ವಿ ನಾಯ್ಕ ಅವರು ಕೂಡ ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ತೇನೆ.
ನಮ್ಮ ಹುಟ್ಟುಹಬ್ಬವನ್ನು ಈ ಜನಜಾಗೃತಿ ಅಥವಾ ಸಂಕಲ್ಪ ಸಮಾಗಮ ಅಂದರೆ ರೈತ ದೃಷ್ಟಿಯಿಂದ ಏನಾದರೂ ಒಂದು ಒಳಿತನ್ನು ಮಾಡೋಣ. ಅಟ್ಲೀಸ್ಟ್ ಇವತ್ತು ನಮಗೆ ನೀರು ಸಿಗಲಿಲ್ಲ ಅಂದರೂ ನಮ್ಮ ಮಕ್ಕಳಿಗಾದರೂ ಕೂಡ ಈ ಭಾಗದಲ್ಲಿ ನೀರು ಸಿಗಲಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡೋಣ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇದಕ್ಕೆ ಸಂಕಲ್ಪ ಸಮಾಗಮ ಅಂತಕ್ಕಂಥದ್ದನ್ನು ನಾವು ಕೊಟ್ಟಿದ್ದೇವೆ. ಹೀಗಾಗಿ ಇವತ್ತು ಈ ಒಂದು ಪ್ರಾಸ್ತಾವಿಕವಾಗಿ 3 ಯೋಜನೆಗಳನ್ನು ಇಟ್ಕೊಂಡು ಒಂದು ಪ್ರಾರಂಭಿಕವಾಗಿ ಸಂಕಲ್ಪ ಸಮಾಗಮ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಈ ಸಂಕಲ್ಪ ಸಮಾಗಮಕ್ಕೆ ಅವಧೂತರ ಆಶೀರ್ವಾದ ಬೇಕಾಗ್ತದೆ. ಅಮೋಘ ಸಿದ್ದೇಶ್ವರ ಮಠದ ನಮ್ಮ ಮಾದಯ್ಯ ಗುರುವಿನವರ ಆಶೀರ್ವಾದ ಬೇಕಾಗ್ತದೆ. ಮುಂಡ್ರಿಗಿಯ ಗುರುಗಳ ಆಶೀರ್ವಾದ ಬೇಕಾಗ್ತದೆ. ಎಲ್ಲರ ಸರ್ವ ಸಿದ್ಧಿ ಪುರುಷರ ಆಶೀರ್ವಾದದಿಂದ ಏನಾದರೂ ಇವತ್ತು ಈ 3 ಯೋಜನೆಗಳು ಈ ಜಿಲ್ಲೆಯಲ್ಲಿ ಜಾರಿ ಆದರೆ ಸನ್ಮಾನ್ಯ ಬಿ ವಿ ನಾಯ್ಕ ಅವರನ್ನು ಕೂಡ ಸ್ವಾಗತ ಮಾಡ್ತೇವೆ. ಕಪೂರ್ ಹಿಂದಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಬಿ ವಿ ನಾಯ್ಕ ಅಂತೇಳಿ. ಹೌದು, ನಾವ್ಯಾರು ಕೂಡ ನಾವಾಗಲಿ ತಿಪ್ಪರಾಜ್ ಅವರು ವೇದಿಕೆ ಮೇಲೆ ಕೂಡೋದಿಲ್ಲ, ನಾವೆಲ್ಲ ಕೆಳಗಿರ್ತೀವಿ. ಇವತ್ತು ಇಡೀ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಿಮಗೆ ಸಂಕಲ್ಪ ಮಾಡಿ ಸಮಾಗಮ ಮಾಡಿ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ, ಜಿಲ್ಲೆ ಹಿತದೃಷ್ಟಿಯಿಂದ ಯೋಜನೆಗಳು ಜಾರಿ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡತಕ್ಕಂಥ ಇದೊಂದು ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಸರ್ವರನ್ನ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿ ಪ್ರಾಸ್ತಾವಿಕವಾಗಿ ನಾನು ಇಷ್ಟು ಮಾತನಾಡಬಲ್ಲೆ, ನಾನು ಹೆಚ್ಚೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಏನು ಮಾತನಾಡೋದಿದ್ದರೆ ಇವತ್ತು ನಮಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗುರುವಿನ ಮಾದಯ್ಯ ಅವರು ಆ ಇಡೀ ಈ ತುಂಗಭದ್ರಾ ಮತ್ತು ಕೃಷ್ಣ ಯೋಜನೆಗಳ ನೀರಿನ ಬಳಕೆ, ಇವತ್ತು ನಮಗೇನು ಇವತ್ತು ಕೃಷ್ಣಾದಲ್ಲಿ ಏನು ನೀರು ಉಳಿದಿದೆ, ತುಂಗಭದ್ರದಲ್ಲಿ ಏನು ನೀರು ಉಳಿದಿದೆ, ನಮ್ಮ ಬಳಸ್ತಕ್ಕಂಥ ನೀರು ಎಷ್ಟು ಉಳಿದಿದೆ ಅಂತಕ್ಕಂಥದ್ದನ್ನು ಕುರಿತು ಅವರು ಮಾತನಾಡ್ತಾರೆ. ನಮ್ಗೆ ಉಳಿದಿರ್ತಕ್ಕಂಥ ನೀರಿನಲ್ಲಿ ಇವತ್ತು ಒಂದು 36 TMC ಕೆಪಾಸಿಟಿ ಜಲಾಶಯವನ್ನು ನವಲಿ ಗ್ರಾಮದ ಹತ್ತಿರ ನಿರ್ಮಾಣ ಮಾಡಲಿಕ್ಕೆ ಸಂಪೂರ್ಣವಾದ ಅವಕಾಶಗಳಿವೆ. ಆ ಜಲಾಶಯ ಆಗಬೇಕಾದ್ರೆ ರಾಜ್ಯ ಸರ್ಕಾರನೂ ಕೂಡ ಸಹಕಾರ ಮಾಡಬೇಕು, ಪೂರಕವಾಗಿ ಕೇಂದ್ರ ಸರ್ಕಾರನೂ ಕೂಡ ಸಹಕಾರ ಮಾಡಬೇಕಾಗ್ತದೆ. ಇವೆರಡು ಸಹಕಾರ ಮಾಡೋದ್ರ ಜೊತೆಯಲ್ಲಿ ನಮ್ಮ ಇವತ್ತು ನೆರೆಹೊರೆಯ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ಸರ್ಕಾರನೂ ಕೂಡ ಸಹಕಾರ ಮಾಡಬೇಕಾಗ್ತದೆ, ತೆಲಂಗಾಣ ಸರ್ಕಾರನೂ ಕೂಡ ಸಹಕಾರ ಮಾಡಬೇಕಾಗ್ತದೆ. ಈ ಒಟ್ಟಾಗಿ ಇವರು 5 ಶಕ್ತಿಗಳು ಒಗ್ಗೂಡಿದರೆ ಮಾತ್ರ ನವಲಿ ಜಲಾಶಯ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಮುಂದುವರೆದು ತಿಂತಿನಿ ಬ್ರಿಡ್ಜ್ ಜಲಾಶಯ ಆಗೋದ್ರಿಂದ ಇವತ್ತು ಏನಾಗ್ತದೆ, ಅಪ್ ಟು ನಿಮಗೆ ಜೇವರಿವರೆಗೂ ಕೂಡ ಟೇಲ್ಯಾಂಡ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಮಗೆ ಆ ಭಾಗಕ್ಕೆ ನೀರಿನ ಅನುಕೂಲತೆ ಆಗ್ತದೆ. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಸಂಪೂರ್ಣ ನೀರಾವರಿ ಆಗಬೇಕು. ರಾಯಚೂರು ಜಿಲ್ಲೆಯ ಭಾಗಶಃ ದೇವದುರ್ಗ, ಅರಿಕೆರ, ರಾಯಚೂರು ತಾಲೂಕು ಪೂರ್ತಿ ನೀರಾವರಿ ಆಗಬೇಕಾದ್ರೆ ತಿಂತಿನಿ ಬ್ರಿಡ್ಜ್ ಜಲಾಶಯ ಆಗಬೇಕಾಗ್ತದೆ. ಇದು ಮುಂದುವರೆದು ನಿಮ್ಗೆ ಗೊತ್ತಿದೆ, ನಮ್ಮ ಕಳಸ ಅವರು ಬಂದಿದ್ದಾರೆ, ಅವರು ವಂದನಾರ್ಪಣೆ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಎಲ್ಲಿ ಕೂತಿದ್ದಾರೆ ನಮ್ಮ ಕಳಸ ಅವರು ಇಲ್ಲಿದ್ದಾರೆ. ಅವ್ರ ಪಾಪ 1500 ದಿನಗಳಿಂದ, 1500 ದಿನ ಅಂದರೆ 1 ದಿನ 2 ದಿನ ಅಲ್ಲ, 1500 ದಿನಗಳಿಂದ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಈ ಜಿಲ್ಲೆಗೆ ಒಂದು ಸುಸಜ್ಜಿತವಾದ ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ, ಇವತ್ತು ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಅಟ್ಯಾಕ್, ಏನೇ ರೋಗ ರುಜಿನಗಳು ಬಂದರೆ ಬೇರೆ ಹೊರ ರಾಜ್ಯಗಳಿಗೆ ಇವತ್ತು ಹೈದರಾಬಾದ್, ಬೆಂಗಳೂರು, ಬಾಂಬೆಗೆ ಹೋಗಿ ತೋರಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಅನುಕೂಲ, ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಅವರು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಇಡೀ ಜಿಲ್ಲೆಯ ನಾಗರಿಕರ ಹೋರಾಟ. ಪಾಪ ಅವರೆಲ್ಲ ಮುಂದಾಳತ್ವ ವಹಿಸಿ ಕೂತಿದ್ದಾರೆ. ಅದನ್ನು ಕೂಡ ಅವಧೂತರ ಆಶೀರ್ವಾದದಿಂದ 3 ಈ ನಾಡಿಗೆ ಜಾರಿ ಆದರೆ ಯಾವತ್ತೂ ಕಾಲಕ್ಕೂ ಕೂಡ ವಿನಯ ಗುರುಜಿ ಅವರನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಗುರುಗಳಲ್ಲಿ ವಿನಂತಿ ಮಾಡ್ತೇನೆ, ನೀವು ಆಶೀರ್ವಾದ ಮಾಡಬೇಕು. ಈ 3 ಕೆಲಸಗಳು ಈ ನಾಡಿನಲ್ಲಿ ಆಗಲಿಕ್ಕೆ ನಿಮ್ಮ ಇಚ್ಛಾಶಕ್ತಿ, ನಿಮ್ಮ ಆಶೀರ್ವಾದ ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಪ್ರಾಸ್ತಾವಿಕವನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಈಗ ಕಾರ್ಯಕ್ರಮವನ್ನು ಅಮ್ರಯ್